ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದವರು ಇವತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಪ್ರಾರಂಭ ಮಾಡಿದ್ರು. ಅದೆಲ್ಲಿ ಹೋಯ್ತು? ನಮ್ಮ ನೀರೂ ಇಲ್ಲ, ನಮ್ಮ ಹಕ್ಕು ಇಲ್ಲ. ಕಾಂಗ್ರೆಸ್ ಪಕ್ಷ ಕಾವೇರಿ 5th ಸ್ಟೇಜಿನ ಕೆಲಸವೂ ಸ್ಥಗಿತ ಮಾಡಿಬಿಟ್ರು. ಇವತ್ತು ಬೆಂಗಳೂರಿನಲ್ಲಿ ವಾಟರ್ ಕ್ರೈಸಿಸ್ ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಇವರು ಎಲ್ಲ ನೀರಾವರಿ ಯೋಜನೆಗಳನ್ನ ಸ್ಥಗಿತಗೊಳಿಸಿದ ಮುಖ್ಯ ಕಾರಣವಾಗಿ ಇವತ್ತು ಬೆಂಗಳೂರಿನ 5ನೇ ಹಂತದ ಅನುಷ್ಠಾನದಲ್ಲಿ ತಡೆಯಾಗುವ ಮೂಲಕ ಇವತ್ತು ಬೆಂಗಳೂರಿನ ನೀರಿನ ಕೊರತೆ ನಿರ್ಮಾಣ ಆಗಿರ್ಲಿಕ್ಕೆ ಕಾರಣಕರ್ತರು ಈ ಕಾಂಗ್ರೆಸ್ ಸರ್ಕಾರ. ಈ ರೀತಿ ಎಲ್ಲ ಹಂತದಲ್ಲೂ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಯಾವ ವಿಚಾರನೂ ಇಲ್ಲ. ಈಗ ಇನ್ನೊಂದು ಹೊಸದಾಗಿ ನಮ್ಮ ತೆರಿಗೆ ನಮ್ಮ ಹಕ್ಕು. 77 ವರ್ಷದಲ್ಲಿ ಯಾವ ರೀತಿ ಫೈನಾನ್ಸ್ ಕಮಿಷನ್ಗಳು ನಿರ್ಣಯಗಳು ಮಾಡಿದ್ದಾರೆ, ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯ ಪ್ರಕಾರವಾಗಿ ನಡ್ಕೊಂಡ್ ಬಂದಿರೋದು. ಇಲ್ಲೆಲ್ಲ ಒಂದ್ ಕಡೆ ನೆರೇಟಿವ್ ಇನ್ನೊಂದು ಹೇಳೋವಂಥದ್ದು. ಈ ರೀತಿ ಯಾವ ಒಂದು ನೆಲೆ ಇಲ್ಲದೆ ನಿರಾಧಾರಿತವಾಗಿ ಹೇಳಿಕೆಯನ್ನ ಕೊಡ್ತಿರುವಂಥದ್ದು ನಿಜಕ್ಕೂ ರಾಜಕೀಯ ಪ್ರೇರಿತವಾಗಿ ಕೇವಲ ರಾಜಕೀಯ ಮಾಡ್ತಿದ್ದಾರೆ ಹೊರತು ಜನರಿಗೆ ಶ್ರೇಯಸ್ಸನ್ನು ಬಯಸಲಿಕ್ಕೆ, ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಯಾವುದೇ ಪ್ರಯತ್ನಗಳನ್ನ ಮಾಡಿಲ್ಲ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅಪ್ರಸ್ತುತವಾಗಿರುವಂಥ ಒಂದು ಪಕ್ಷ. ಇವತ್ತು ಕಾಂಗ್ರೆಸ್ಗೆ ಪ್ರತಿ ಪಕ್ಷದ ಅಧಿಕೃತ ಸ್ಥಾನವೂ ದಕ್ತಿಲ್ಲ. ಹಾಗಾಗಿ ಕಾಂಗ್ರೆಸ್ಗೆ ಯಾಕೆ ವೋಟ್ ಹಾಕಬೇಕು? ಕಾಂಗ್ರೆಸ್ಗೆ ವೋಟ್ ಹಾಕೋದ್ರಿಂದ ಇವತ್ತು ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಇವರೇನು ಬಲವಾದ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ, ಇದು ಯಾವುದು ಯೋಗ್ಯವಾಗಿಲ್ಲ. ಏನು ಲೋಕಸಭಾ ಚುನಾವಣೆಯಲ್ಲಿ NDAಗೆ ಮತವನ್ನ ಕೊಡೋದ್ರ ಮೂಲಕನೇ ಸೂಕ್ತವಾಗಿರುತ್ತೆ. NDA ಅಧಿಕಾರಕ್ಕೆ ಬರೋ ಮೂಲಕ ಒಂದು ಸ್ಥಿರವಾದ, ಸುಭದ್ರವಾಗಿರುವಂತ, ಅಭಿವೃದ್ಧಿ ಪೂರ್ವಕವಾಗಿರುವಂತ, ಪ್ರಗತಿಪರವಾದಂತ ಸರ್ಕಾರ ಕೊಡ್ಲಿಕ್ಕೆ NDAಯಿಂದ ಮಾತ್ರ ಸಾಧ್ಯ. ಕಾಂಗ್ರೆಸ್ ಇಂದ UPA ಸರ್ಕಾರದಿಂದ ಏನೂ ಪ್ರಯೋಜನ ಇಲ್ಲ. ಅವ್ರು ಏನು ಹೋಲಿಕೆಯನ್ನ ಮಾಡಬೇಕಾಗಿದೆ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸವಾಲನ್ನು ಹಾಕ್ಲಿಕ್ಕೆ ಇಷ್ಟಪಡ್ತೀನಿ. 10 ವರ್ಷದ UPA ಸರ್ಕಾರ, 10 ವರ್ಷದ NDA ಸರ್ಕಾರ ಹೋಲಿಕೆ ಆಗ್ಲಿ, ಕಂಪೇರ್ ಮಾಡಿ. ಇವತ್ತು ಇಲ್ಲಿ ಸಿದ್ದರಾಮಯ್ಯನವ್ರ ಚುನಾವಣೆ ಅಲ್ಲ, ಇದು ಶಿವಕುಮಾರ್ ಅವ್ರ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಹಾಗಾಗಿ ಇದುವರೆಗೂ UPA ಸರ್ಕಾರ ಅವರ 10 ವರ್ಷ ಕಾಲದಲ್ಲಿ ಏನ್ ಮಾಡಿದ್ದಾರೆ, 10 ವರ್ಷ ಕಾಲದಲ್ಲಿ NDA ಸರ್ಕಾರ ಏನ್ ಮಾಡಿದ್ದಾರೆ. ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿ ಅವ್ರನ್ನ ಅಧಿಕಾರಕ್ಕೆ ತರೋ ಮೂಲಕ ಇಡೀ ದೇಶದಲ್ಲಿ ಸಂಚಲನವನ್ನ, ವಿಕಸಿತ ಭಾರತವನ್ನ ಕಾಣಲಿಕ್ಕೆ ಒಂದು ಬುನಾದಿಯನ್ನು ಹಾಕಿದರೆ ಮುಂದೆ ಸಾಗಲಿಕ್ಕೆ ಸಾಧ್ಯವಾಗಿರುತ್ತೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಾಗ್ಲಿ, ಕರ್ನಾಟಕದಲ್ಲಾಗ್ಲಿ ನಮ್ಮ ಎಲ್ಲ ಸಂಪೂರ್ಣ ಓವರ್ ಆಲ್ ಡೆವಲಪ್ಮೆಂಟ್ ಆಗಲಿಕ್ಕೆ, ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ NDA ಸರ್ಕಾರ ಬೇಕು. ಮೋದಿ ಅವರು ಮತ್ತೊಮ್ಮೆ ಬೇಕು ಅಂತ ಬಹಳ ಸ್ಪಷ್ಟವಾಗಿ ತಗೊಂಡು